ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ವಿತಿನ್ 1 ವೀಕಲ್ಲಿ ಸುಮಾರು 8,000 ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಇದೆ. ಇದನ್ನು ಹೇಳಿರೋದು ಈ ರಾಜ್ಯದ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಯಾವ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಹೇಳಿದ್ದಾರೆ, ಸೊ ಎಲ್ಲವನ್ನು ನಿಮಗೆ ಕ್ವಿಕ್ಕಾಗಿ ಮುಗಿಸೋ ಪ್ರಯತ್ನ ಮಾಡ್ಬಿಡ್ತೀನಿ. ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ವೆರಿ ಫಸ್ಟ್ ಹೆಡ್ಡಿಂಗ್ ಇಲ್ಲಿ. ಆ್ಯಂಡ್ ಬಿಫೋರ್ ದಟ್ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಮ್ಮ ಕಂಟೆಂಟ್ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ. ನೋಡಿ, ಇಲ್ಲಿ ಫಸ್ಟ್ ಹೆಡ್ಡಿಂಗಲ್ಲಿ ಉದ್ಯೋಗಾಕಾಂಕ್ಷಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿದ್ದಾರೆ. ಅಂದರೆ ವಿತಿನ್ 1 ವೀಕಲ್ಲಿ 8,000 ಈ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ನಾವು ಅಧಿಸೂಚನೆಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅವರು ಕಲಬುರಗಿಯಲ್ಲಿ ಮಂಗಳವಾರ ದಿವಸ ಒಂದು ಪ್ರೆಸ್ ಮೀಟನ್ನು ಕರೀತಾರೆ. ಅಲ್ಲಿ ಮಾತನಾಡಬೇಕಾದ್ರೆ ಈ ಎಲ್ಲ ವಿಷಯಗಳ ಬಗ್ಗೆ ಅವರು ಡಿಸ್ಕಸ್ ಮಾಡುವಂಥದ್ದು ಅಥವಾ ಆ ಮೀಡಿಯಾದ ಮುಂದೆ ಹೇಳುವಂಥದ್ದು. ನೋಡಿ, ಮಂಗಳವಾರ ಕಲಬುರಗಿಯಲ್ಲಿ ನಡೆದಂಥ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂಥ ಅವರು, ಅಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಇಲಾಖೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಹಲವು ಪ್ರಮುಖ ನಿರ್ಧಾರಗಳನ್ನು ಪ್ರಕಟಿಸಿದರು. ಮುಂದಿನ 1 ವಾರದಲ್ಲಿ 8,000 ಹುದ್ದೆಗಳಿಗೆ ಅಧಿಸೂಚನೆಯನ್ನು ನಾವು ಪ್ರಕಟ ಮಾಡ್ತೀವಿ. ಈಗಾಗಲೇ ಮುಗಿಸಿರ್ತಕ್ಕಂಥ ಸುಮಾರು 545 PSIಗಳು ಅಧಿಕೃತವಾಗಿ ಇಲಾಖೆಗೆ ಸೇರ್ಪಡೆಗೊಂಡಿದ್ದಾರೆ. ಆ್ಯಂಡ್ ಹಾಗೆಯೇ ಒಟ್ಟು 600 PSI ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಆರಂಭವಾಗಲಿದೆ. ಇದನ್ನು ಹೊರತುಪಡಿಸಿ ಈಗ ಅವ್ರು ಹೇಳ್ತಾ ಇರುವಂಥದ್ದು 545 PSIಗಳು ಅಧಿಕೃತವಾಗಿ ಇಲಾಖೆಗೆ ಈಗ ಜಾಯ್ನ್ ಆಗಿದ್ದಾರೆ. ಆ್ಯಂಡ್ ಅಲಾಂಗ್ ವಿತ್ ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ನಾವು ಒಟ್ಟು ಸುಮಾರು 600 PSI ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ಕೂಡ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅಟ್ ದ ಸೇಮ್ ಟೈಮ್ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಪ್ರಸಕ್ತ ವರ್ಷದಲ್ಲಿ ರಾಜ್ಯದ ವಿವಿಧೆಡೆ ಸುಮಾರು 12 ಹೊಸ ಪೊಲೀಸ್ ಠಾಣೆಗಳ ಸ್ಥಾಪನೆಯಾಗಲಿದೆ ಅಂತ ಹೇಳಿದ್ದಾರೆ. ಇಷ್ಟಾದ ನಂತರದಲ್ಲಿ ಈಗ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ದಾರೆ ಅವರು. ಅದನ್ನು ಹೇಳ್ಬಿಡ್ತೀನಿ ನಾನು ನಿಮಗೆ. ಈಗ ನೋಡಿ, ಇಲ್ಲಿದೆಯಲ್ಲ, ಇಲ್ಲಿ ಇಲಾಖೆಯಲ್ಲಿ ಕಾದಿರ್ತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರ ಬದ್ಧವಾಗಿದೆ. ಒಳ ಮೀಸಲಾತಿ ಗೊಂದಲಗಳಿಂದಾಗಿ ನೇಮಕಾತಿ ವಿಳಂಬವಾಗಿತ್ತು. ಈಗ ಎಲ್ಲವೂ ಕ್ಲಿಯರ್ ಆಗಿದೆ. ಅದು ರಾಜ್ಯ ಸರ್ಕಾರದಿಂದ ಅಥೆಂಟಿಕೇಟ್ ಕಾಪಿ ಬಿಡುಗಡೆ ಆಗಿದೆ, ಹೇಗೆ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತ ಅಂದ್ಬಿಟ್ಟು ಈಗಾಗಲೇ ನೀವೆಲ್ಲ ಅದನ್ನು ನೋಡ್ಕೊಂಡಿದ್ದೀರಾ. ಒಟ್ಟು 56,834 ಸರ್ಕಾರಿ ಹುದ್ದೆಗಳ ಭರ್ತಿ ಪ್ರಕ್ರಿಯೆ ನಡೆಯಲಿದ್ದು, ಅದರಲ್ಲಿ ಪೊಲೀಸ್ ಇಲಾಖೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು, ಸೊ ಯಾವುದು ಎಷ್ಟು ಬೇಗ ನೋಟಿಫಿಕೇಷನ್ ಆಗುತ್ತೆ, ಪ್ರಕ್ರಿಯೆ ಎಷ್ಟು ಬೇಗ ಆರಂಭ ಆಗುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಸ್ಟ್ ಪ್ರಯಾರಿಟಿ ಯಾವ ಡಿಪಾರ್ಟ್ಮೆಂಟ್ಸ್ಗೆಲ್ಲ ಹೋಗ್ತಾ ಇದೆ ಅಂತ ಅಂದ್ಬಿಟ್ಟು. ಆಮೇಲೆ ಮುಂಚೆ ಏನಾಗಿತ್ತು, ಈ ಒಳ ಮೀಸಲಾತಿ ಗೊಂದಲ ಆಗಲಿಕ್ಕಿಂತ ಮುಂಚೆ ಸೊ ಇದು ಯಾವುದೂ ಇಶ್ಯೂ ಕ್ರಿಯೇಟ್ ಆಗಿರಲಿಲ್ಲ. ಅವಾಗ ಏನಾಗಿತ್ತು, ನೋಟಿಫಿಕೇಷನ್ ಮಾಡಿಬಿಟ್ಟಿದ್ರು. ಈಗೇನಾಯಿತು, ಒಳ ಮೀಸಲಾತಿ ಫೈನಲ್ ಆದಮೇಲೆ ಫಸ್ಟ್ ನೋಟಿಫಿಕೇಷನ್ ಮಾಡಿದಂಥ ಅಧಿಸೂಚನೆಗಳನ್ನು ವಾಪಸ್ ತಗೊಂಡಿದ್ದಾರೆ. ಈಗ ಫಸ್ಟ್ ಪ್ರಯಾರಿಟಿ ಅದಕ್ಕೆ ಕೊಡಬೇಕಾಗತ್ತೆ. ಸೊ ಹಂಗೆ ನೋಡ್ಲಿಕ್ಕೆ ಹೋದರೆ ನೋಡಬೇಕು, ಇವೆಲ್ಲವೂ ಕೂಡ ಲೆಫ್ಟ್ ಟು ಗೌರ್ಮೆಂಟ್. ಇದು ಯಾವ್ಯಾವ ಇಲಾಖೆಗಳ ಅಧಿಸೂಚನೆ ಎಷ್ಟು ಬೇಗ ಮಾಡ್ತಾರೆ ಅಂತಕ್ಕಂಥದ್ದು ಅವ್ರು ಮಾಡಿದ ನಂತರದಲ್ಲಿ ಇವೆಲ್ಲವೂ ಗೊತ್ತಾಗುತ್ತೆ. ಅಲ್ಲಿವರೆಗೂ ಟ್ರಸ್ಟ್ ಮಾಡಲಿಕ್ಕಾಗಲ್ಲ. ಪೊಲೀಸ್ ಇಲಾಖೆ ಸೇರಲು ಬಯಸುವ ಅಭ್ಯರ್ಥಿಗಳು ದೈಹಿಕ ಕಸರತ್ತು ಮತ್ತು ಲಿಖಿತ ಪರೀಕ್ಷೆಗೆ ಸಿದ್ಧತೆ ನಡೆಸಲು ಇದು ಸೂಕ್ತ ಸಮಯವಾಗಿದೆ. ಈ ನೇಮಕಾತಿ ಪ್ರಕ್ರಿಯೆಯು ಪಾರದರ್ಶಕವಾಗಿ ನಡೆಯಲಿದ್ದು, ಅಭ್ಯರ್ಥಿಗಳು ಯಾವುದೇ ಆಮಿಷಗಳಿಗೆ ಒಳಗಾಗಬಾರದು ಎಂದು ಸಚಿವರು ಇದೇ ಸಂದರ್ಭದಲ್ಲಿ ಎಚ್ಚರವನ್ನು ವಹಿಸಿದ್ದಾರೆ. ಯಾವುದೇ ಆಮಿಷವನ್ನು ಯಾರಿಗೂ ನೀಡಬಾರ್ದು. ಇದನ್ನು ಕೂಡ ಡಿಪಾರ್ಟ್ಮೆಂಟ್ ಅವರು ಅಥವಾ ಸ್ಟೇಟ್ ಗೌರ್ಮೆಂಟ್ ಅವರು ಪಾಲನೆ ಮಾಡಬೇಕಾಗುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟು. ಈಗ ಮಾಲ್ ಪ್ರಾಕ್ಟೀಸ್ ಎಲ್ಲಿ ಕಂಡಕ್ಟ್ ಆಗುತ್ತೆ, ಸೊ ಎಲ್ಲಿ ಭದ್ರತಾ ವ್ಯವಸ್ಥೆ ವಿಫಲವಾಗುತ್ತೋ, ಸೇಫ್ಟಿ ಪ್ರಿಕಾಷನ್ಸು ಅಥವಾ ಅದಕ್ಕೆ ಬೇಕಾದಂಥ ಮುಂಜಾಗ್ರತೆ ಕ್ರಮಗಳನ್ನು ಸರಿಯಾದ ರೀತಿ ತಗೊಳ್ಳದೇ ಇದ್ದಾಗ ಏನಾಗುತ್ತೆ, ಅವೆಲ್ಲ ಫೇಲ್ಯೂರ್ಸ್ ಆಗುತ್ತೆ ಅಲ್ಲಿ. ಆ್ಯಂಡ್ ಸೊ ಡಿಪಾರ್ಟ್ಮೆಂಟ ಕೆಲವೊಂದು ಆಫೀಸರ್ಸ್ ಎಲ್ಲಿ ಮಿಂಗಲ್ ಆದಾಗ, ಕಾಂಪ್ರಮೈಸ್ ಆಗಿ ಹಣದ ಆಮಿಷಕ್ಕೆ ಬಲಿಯಾಗಿ ಅಥವಾ ಕರಪ್ಷನ್ ಮಾಡಿಕೊಂಡು ಅವರು ಇವೆಲ್ಲವನ್ನು ಮಾಡಿದಾಗ ಯಾರನ್ನು ಬಿಲೀವ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಹಾಗಾಗಿ ಸೊ ಕೆಲವು ಬೇಕಾದವರ ಕೈವಡೆ ಇಲ್ಲದೇ ಇವೆಲ್ಲವೂ ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ. ಅದೇನೇ ಇರಲಿ, ಸಾಧ್ಯವಾದಷ್ಟು ಅವರು ಹೇಳಿರೋ ಪ್ರಕಾರವಾಗಿ ಪಾರದರ್ಶಕವಾಗಿ ಒಂದು ಇಲಾಖೆ ಅಂತಲ್ಲ, ರಾಜ್ಯದ ಅಂಡರಲ್ಲಿ ಬರ್ತಕ್ಕಂಥ ಯಾವುದೇ ಇಲಾಖೆ ಪರೀಕ್ಷೆಗಳಾಗಲಿ ಅದನ್ನು ಸೊ ಡಿಸಿಪ್ಲಿನ್ ಆಗಿ ಕಂಡಕ್ಟ್ ಮಾಡುವಂಥದ್ದು ಪ್ರತಿಯೊಂದು ಸರ್ಕಾರಗಳ ಜವಾಬ್ದಾರಿ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಅವ್ರು ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಹೇಳಿದ್ದಾರೆ, ಈಗಾಗಲೇ ಅವರ ಅಫಿಷಿಯಲ್ ಅಕೌಂಟಲ್ಲಿ ಕೂಡ ಅದು ಹಾಕಿದ್ದಾರೆ. ಅದನ್ನು ಈಗಾಗಲೇ ವಾಟ್ಸಪ್ ಟೆಲಿಗ್ರಾಮ್ಗೆಲ್ಲ ಶೇರ್ ಮಾಡಿದ್ದೀವಿ ನಾವು, ಅಲ್ಲೂ ನೋಡಿದ್ದಾರೆ ನೀವು. ಸೊ 1 ವಾರದಲ್ಲಿ 8,000 ಕಾನ್ಸ್ಟೇಬಲ್ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಲಾಗುವುದು. ಇವತ್ತಿಂದ ಕೌಂಟ್ ಮಾಡ್ಕೊಳ್ರಪ್ಪ. ಈಗ ನೋಡೋಣ ಇದು ಎಷ್ಟು ಸತ್ಯ ಅಂತ ಗೊತ್ತಾಗ್ಬಿಡ್ಬೇಕು. ಇವತ್ತಿಂದ ವಿತಿನ್ ವೀಕಲ್ಲಿ ನೋಟಿಫಿಕೇಷನ್ನು. ಫಾರ್ ಎಕ್ಸಾಂಪಲ್ ಈಗ ಒಂದು 10 ಡೇಸ್ ಅಂತ ಅನ್ಕೋಬೋಣ. ಒಂದು ವಾರ ಬೇಡ, ಒಂದು 3-4 ದಿನ ನಾವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳೋಣ. 10 ಡೇಸ್ ನೋಡೋಣ ಆಗುತ್ತಾ ಅಂತ. 545 PSIಗಳು ಪೊಲೀಸ್ ಇಲಾಖೆಗೆ ಸೇರ್ಪಡೆಯಾಗಿದ್ದು, ಒಟ್ಟು 600 PSIಗಳನ್ನು ನೇಮಕ ಮಾಡಿಕೊಳ್ಳಲಾಗುವುದು. ಪ್ರಸಕ್ತ ವರ್ಷ ರಾಜ್ಯದಲ್ಲಿ 12 ಪೊಲೀಸ್ ಠಾಣೆಯನ್ನು ಆರಂಭಿಸಲಾಗುವುದು. ಇವೆಲ್ಲ ನಿಮ್ಗೆ ಹೇಳಿದ್ರೆ ಆಲ್ರೆಡಿ. ಈಗ ಅದೊಂದು ಇಮೇಜ್ ಇದೆ. ಸೊ ವಿತಿನ್ ವೀಕಲ್ಲಿ 8,000 ಈ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ನೋಟಿಫಿಕೇಷನ್ ಮಾಡ್ತೀವಿ ಅನ್ನಲಿಕ್ಕೆ ಸಂಬಂಧಪಟ್ಟಂಥ ಒಂದು ಇಮೇಜ್ ಇದೆ. ಅವರ ಅಫಿಷಿಯಲ್ ಎಕ್ಸ್ ಖಾತೆಯಿಂದ ಬಿಡುಗಡೆ ಆಗಿರುವಂಥದ್ದು ಅಥವಾ DIPR ಬರ್ತಾ ಇರುತ್ತೆ. ಅದು ಅವ್ರದ್ದೇ ಆದಂಥ ಕೆಲವೊಂದು ಅಫಿಷಿಯಲ್ ಅಕೌಂಟ್ಸಲ್ಲಿ ಅದು ಡಿಸ್ಕಸ್ ಮಾಡ್ತಾ ಇರ್ತಾರೆ ಅಥವಾ ಡಿಸ್ಕ್ಲೋಸ್ ಆಗ್ತಾ ಇರುತ್ತೆ. ಅದನ್ನು ಒಂದು ಇಮೇಜ್ ರೂಪದಲ್ಲಿ ಅದನ್ನು ಅಪ್ಡೇಟ್ ಮಾಡುವಂಥದ್ದು. ಅದೆಲ್ಲರಿಗೂ ಸಿಗುತ್ತೆ, ಎಲ್ಲ ಕಡೆ ಶೇರ್ ಆಗುತ್ತೆ ಅದು. ಸೊ ಲೆಟ್ಸ್ ಸಿ, ನೋಡೋಣ. ವಿತಿನ್ ವೀಕ್ ಅಂತ ಹೇಳಿದ್ದಾರೆ. ಸೊ ವಿತಿನ್ 10 ಡೇಸ್ ಒಳಗಡೆ ಮ್ಯಾಕ್ಸಿಮಮ್ ಯಾವ ರೀತಿಯಾಗಿ ನೋಟಿಫಿಕೇಷನ್ ಆಗುತ್ತೆ ಅದನ್ನು ಕಾದು ನೋಡಬೇಕಾಗಿದೆ.
ಥ್ಯಾಂಕ್ ಯು ಸೋ ಮಚ್. ಸಾಧ್ಯ ಆದರೆ ಇದನ್ನೆಲ್ಲರಿಗೂ ಶೇರ್ ಮಾಡಿ.